ನಮಸ್ಕಾರ ವೀಕ್ಷಕರೇ, ವಿಡಿಯೋದಲ್ಲಿ ಭಾಳಷ್ಟು ಮುಖ್ಯವಾದಂಥ ಮಾಹಿತಿ ಶೇರ್ ಮಾಡಲು ಹೋಗ್ತಾ ಇದ್ದಾನೆ. ವಿಡಿಯೋನ ಕಂಪ್ಲೀಟ್ ವಾಚ್ ಮಾಡಿ. ಮೊದಲನೇ ಮಾಹಿತಿ ಹೇಳಬೇಕಂದ್ರೆ JEE ಮೇನ್ ರಿಸಲ್ಟ್ ಹೇಳಬೇಕು ಅಂದರೆ ನಾಳೆ ಪಬ್ಲಿಷ್ ಆಗುತ್ತೆ. ಓಕೆ, ಸೊ ನಾಳೆ ಲಿಂಕ್ ಬಂದಾಗೂ ಸಹ ನಮಗೆ ಹೇಳಿರ್ತೇನೆ, ಬಿಟ್ಟಾಗೂ ಹೇಳಿರ್ತೇನೆ. ಒಟ್ಟಾಗಿ JEE ಮೇನ್ ರಿಸಲ್ಟ್ ನಾಳೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಎರಡನೇ ಮುಖ್ಯ ಮಾಹಿತಿ ಹೇಳಬೇಕು ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಡೆಸಿರುವಂಥ ಕರ್ನಾಟಕ CET ಪರೀಕ್ಷೆಯ ಕೀ ಆನ್ಸರ್ನ ಅಫಿಷಿಯಲ್ ಕೀ ಆನ್ಸರ್ ಆಲ್ರೆಡಿ ಬಿಟ್ಟಿರುವಂಥದ್ದು. ಓಕೆ, ಪ್ರೆಸೆಂಟ್ಲಿ ನಾನು ನೋಡಿದಾಗ ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ, ಬಟ್ ಲಿಂಕ್ ಹಾಕಿರ್ತೀನಿ, ಆಮೇಲೆ ಕ್ಲಿಕ್ ಮಾಡಿ ಓಪನ್ ಆಗುತ್ತೆ ಅನ್ಕೋತೀನಿ. ಸ್ವಲ್ಪ ಟೈಮ್ ಬೇಕಾಗುತ್ತೆ ಅನ್ಕೋತೀನಿ. ನಾನು ಬಹುಶಃ ವಿಡಿಯೋ ಪಬ್ಲಿಷ್ ಮಾಡಿದಾಗ ಅದು ಓಪನ್ ಆಗ್ಬೋದು ಅನ್ಕೋತೀನಿ. ಒಟ್ಟಾಗಿ ನಾನು ನೋಡಿದಾಗ ಚೆಕ್ ಮಾಡಿದಾಗ ಓಪನ್ ಆಗ್ತಾ ಇರಲಿಲ್ಲ. ಅಫಿಷಿಯಲ್ ಕೀ ಆನ್ಸರ್ಸ್ ಎಲ್ಲ ವರ್ಷನ್ ಕೋಡ್ ಆಲ್ರೆಡಿ ಬಿಟ್ಟಿದ್ದಾರೆ, ಚೆಕ್ ಮಾಡ್ಕೊಳ್ಳಿ. ಏನಾದರೂ ಅಬ್ಜೆಕ್ಷನ್ ಆಗಬೇಕಿತ್ತು ಅಂದರೆ 22 ಏಪ್ರಿಲ್ವರೆಗೂ ಸಮಯಾವಕಾಶವಿದೆ. ಅದನ್ನು ಮತ್ತೆ ಎಕ್ಸ್ಪರ್ಟ್ ಸಮ್ಮುಖದಲ್ಲಿ ಇಡ್ತಾರೆ, ಅದನ್ನು ಮತ್ತೆ ಚರ್ಚಿಸಿ ಫೈನಲ್ ಒಂದು ಆಪ್ಷನ್ಸ್ ಫೈನಲಿ ಕೀ ಆನ್ಸರ್ ಬಿಡ್ತಾರೆ. ಇದೇನು ಬಿಟ್ಟಿರುವಂಥದ್ದು ಅಫಿಷಿಯಲ್ ಆದರೂ ಸಹ ಇದು ಫೈನಲ್ ಇರುವುದಿಲ್ಲ. ಏನಾದರೂ ತಪ್ಪುಗಳಾಗಿದ್ದರೆ ಅಬ್ಜೆಕ್ಷನ್ ಹಾಕಿದರೆ ಮತ್ತೆ ಅದನ್ನು ಪರಿಶೀಲಿಸಿ ನಂತರ ಫೈನಲ್ ಒಂದು ಕೀ ಆನ್ಸರ್ ಯೂಸಲಿ ಪಬ್ಲಿಷ್ ಮಾಡ್ತಾರೆ. ಓಕೆ, ಆಮೇಲೆ 20 to 25 ಡೇಸ್ ಮಿನಿಮಮ್ ಬೇಕಾಗುತ್ತೆ ಕರ್ನಾಟಕ CET ರಿಸಲ್ಟ್ ಬರಬೇಕು ಅಂತಂದರೆ. ಆಮೇಲೆ ಮೂರನೇ ಮಾಹಿತಿ, ಭಾಳ ಜನ ನನಗೆ ಸೇಮ್ ಪ್ರಶ್ನೆ ಕೇಳ್ತಾ ಇದ್ದೀರಾ. ಸರ್ PCMB ಬರೆದಿದ್ದೀನಿ, PCM ಬರೆದಿದ್ದೀನಿ, ರ್ಯಾಂಕ್ ಬಗ್ಗೆ ಭಾಳಷ್ಟು ಜನ ಕನ್ಫ್ಯೂಷನಲ್ಲಿದ್ದಾರೆ. ನೋಡಿ, ಕರ್ನಾಟಕ CET ಅಂತ ಬಂದಾಗ ಈಗ ಇಂಜಿನಿಯರಿಂಗ್ ನಾನು ಎಕ್ಸಾಂಪಲ್ ತೆಗೆದುಕೊಂಡ್ರೆ ಕರ್ನಾಟಕ CETಯಲ್ಲಿ ನೀವೇನು PCM ಮಾಡಿರ್ತೀರೋ ಮತ್ತು ಥಿಯರಿಯಲ್ಲಿ PCM ಬರೆದಿರ್ತೀರೋ ಅಲ್ಲಿರುವಂತಹ ಪರ್ಸೆಂಟೇಜ್ ಮತ್ತು ಇಲ್ಲಿರುವಂಥ ಪರ್ಸೆಂಟೇಜ್ನ ಎರಡನ್ನೂ ಯೂಸಲಿ ಕಂಬೈನ್ ಮಾಡ್ತಾರೆ. ಅದು ಯೂಸಲಿ 50-50% ಕನ್ಸಿಡರ್ ಮಾಡಿ ರ್ಯಾಂಕ್ ಕೊಡ್ತಾರೆ, ಅಥವಾ ಸಮಾನುಪಾತದಲ್ಲಿ ಕನ್ಸಿಡರ್ ಮಾಡ್ತಾರೆ. ಕನ್ಫ್ಯೂಷನ್ ಬೇಡ. ಅಲ್ಲಿ PCM ಏನಿದೆ ನೋಡಿ ಅದರ 50%, ಇಲ್ಲಿ ನೀವೇನು ತೆಗೆದುಕೊಂಡಿರ್ತೀರೋ ಇದ್ರ 50% ಕನ್ಸಿಡರ್ ಮಾಡಿ ನಿಮಗೆ ಇಂಜಿನಿಯರಿಂಗ್ ರ್ಯಾಂಕಿಂಗ್ ಕೊಡ್ತಾರೆ. ಇದು ಇಂಜಿನಿಯರಿಂಗ್ ಆಯಿತು. ಮತ್ತು ಪರ್ಟಿಕ್ಯುಲರ್ಲಿ ನಾನು ನಿಮಗೆ ಅಗ್ರಿ ಅಂತ ಬಂದಾಗ PCMB 4 ಕನ್ಸಿಡರ್ ಮಾಡ್ತಾರೆ. ಥಿಯರಿಲಿ ಕನ್ಸಿಡರ್ ಮಾಡಿ ಅಂದರೆ ತೆಗೆದುಕೊಂಡಂಥ PCMB ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರೆ. CETಯಲ್ಲಿ PCMB ಮಾರ್ಕ್ಸ್ ಕನ್ಸಿಡರ್ ಮಾಡಿ 50-50% ಸಮಾನ ಪತ್ರ ತೆಗೆದುಕೊಂಡೇನಪ್ಪ ಅಂದರೆ ನಿಮಗೆ ರ್ಯಾಂಕಿಂಗ್ ಕೊಡ್ತಾರೆ. ಅಗ್ರಿ ರ್ಯಾಂಕಿಂಗ್ ಅಂದರೆ ಫಾರ್ಮಾ ಸೈನ್ಸ್ ಅಂತ ಕರಿತೀವಿ. ಅದರಲ್ಲಿ ಅಗ್ರಿ, ಹಾರ್ಟಿಕಲ್ಚರ್, ಸೆರಿಕಲ್ಚರ್, ಬಯೋಟೆಕ್ನಾಲಜಿ, ಫುಡ್ ಟೆಕ್ನಾಲಜಿ ಅಲ್ಲಿ ಭಾಳಷ್ಟು ಬರ್ತಾವೆ ಅಲ್ಲಿ. ಓಕೆ, ವೆಟರ್ನರಿ ಅಂತ ಬಂದಾಗ ವೆಟರ್ನರಿಗೆ ಯಾವುದೇ ರೀತಿ ಥಿಯರಿ ಸಂಬಂಧ ಇರೋದಿಲ್ಲ. ಕರ್ನಾಟಕ CET ಬರೆದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಇದನ್ನು ಮಾತ್ರ ಕನ್ಸಿಡರ್ ಮಾಡಿ ನಿಮಗೆ ವೆಟರ್ನರಿ ರ್ಯಾಂಕಿಂಗ್ ಸಪ್ರೇಟ್ ಆಗಿ ಕೊಡ್ತಾರೆ. ಓಕೆ, ಸೊ ಅದೇ ರೀತಿ ಫಾರ್ಮಾ ಅಂದರೆ B ಫಾರ್ಮಾ ಆಗಿರ್ಬೋದು, ಫಾರ್ಮಾ ಡಿ ಆಗಿರ್ಬೋದು, ಏನು ಮಾಡ್ತಾರಪ್ಪ ಅಂದರೆ ಇಲ್ಲಿ ಓನ್ಲಿ CET ಒಂದೇ ಕನ್ಸಿಡರ್ ಮಾಡ್ತಾರೆ. PCB ಅಥವಾ PCM ಎರಡರಲ್ಲಿ ಯಾವುದು ಹೆಚ್ಚಿಗೆ ಇದೋ ಅದನ್ನು ಕನ್ಸಿಡರ್ ಮಾಡಿ ನಿಮಗೆ ರ್ಯಾಂಕಿಂಗ್ ಕೊಡ್ತಾರೆ. BNYS ಅಂತ ಬಂದಾಗ ಅದಕ್ಕೆ ರ್ಯಾಂಕಿಂಗ್ ಯೂಸಲಿ PCB ಮಾತ್ರ ಅಂದರೆ ಥಿಯರಿ ಮತ್ತು CET ಎರಡನ್ನೂ ಕನ್ಸಿಡರ್ ಮಾಡ್ತಾರೆ. ಭಾಳ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ, ಎರಡು ಕಡೆ 50% ಇಡ್ತಾರೆ. ಇಲ್ಲ, ಇಂಜಿನಿಯರಿಂಗ್ ಬಂದಾಗ 50-50% ಕನ್ಸಿಡರ್, ಥಿಯರಿನೂ ಬೇಕು, CETನೂ ಬೇಕು. ಇಂಜಿನಿಯರಿಂಗ್ ಬಂದಾಗ, ಅಗ್ರಿ ಬಂದಾಗ ಅಂದರೆ ಫಾರ್ಮಾ ಸೈನ್ಸ್ ಬಂದಾಗ ಅಂದರೆ ಅಗ್ರಿಗೆ ಸಂಬಂಧಪಟ್ಟಾಗ ಬೇಕಾದಾಗೆ CETನೂ ಬೇಕು, ಥಿಯರಿನೂ ಬೇಕಾಗುತ್ತೆ. BNYS ಬಂದಾಗೂ ಸಹ ಎರಡು ಕಡೆ ನೋಡ್ತಾರೆ. ಬಟ್ ವೆಟರ್ನರಿ ಮತ್ತು ಮೇಲೆ ಫಾರ್ಮಸಿ ಸಂಬಂಧಪಟ್ಟ ಹಾಗೆ ನಾವು ಹೇಳಬೇಕು ಅಂದರೆ ಓನ್ಲಿ CETಯಲ್ಲಿ ತೆಗೆದುಕೊಂಡಿರುವಂಥ ಮಾರ್ಕ್ಸ್ನ ಯೂಸಲಿ ಕನ್ಸಿಡರ್ ಮಾಡ್ತಾರೆ. ಓಕೆ, ವೆಟರ್ನರಿ ಅಂದರೆ ಪ್ಯೂರ್ಲಿ PCB ಮಾತ್ರ ಕನ್ಸಿಡರ್ ಮಾಡ್ತಾರೆ. ಫಾರ್ಮಸಿ ಅಂತ ಬಂದಾಗ PCM ಅಥವಾ PCB ಎರಡರಲ್ಲಿ ಯಾವುದು ಹೆಚ್ಚಿಗೆ ಆಗುತ್ತೋ ಅದನ್ನು ಕನ್ಸಿಡರ್ ಮಾಡಿ ರ್ಯಾಂಕ್ ಕೊಡ್ತಾರೆ. ಕ್ಲಿಯರ್ ಆಯ್ತು ಅನ್ಕೋತಾ ಇದ್ದೀನಿ. ಭಾಳ ಜನ ಪೇರೆಂಟ್ಸ್ ಸೇಮ್ ಡೌಟ್ ಕೇಳ್ತಾ ಇದ್ರು. ಓಕೆ, ಸೊ ಏನೇ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ ಹಾಕಿ ವಿಡಿಯೋ ಮುಖಾಂತರ ತಿಳಿಸೋ ಪ್ರಯತ್ನ ಮಾಡಿದ್ದು. ಲೈವ್ ವಿಡಿಯೋ ಬಂದರೂ ಸಹ ನಮಗೆ ಅಪ್ ಟು ಕೌನ್ಸಿಲಿಂಗ್ವರೆಗೂ ನನ್ನ ಒಂದು ಪ್ರಯತ್ನ ಮಾಡ್ತೇನೆ. ಓಕೆ, ಸೊ ವಿಡಿಯೋದಲ್ಲಿ ಇಷ್ಟೇ. ಮತ್ತು ಸಿಗೋಣ ಮುಂದೆ ವಿಡಿಯೋದಲ್ಲಿ. ಟೇಕ್ ಕೇರ್.